ಊರಿನ ಎಲ್ಲ ಮಾಧ್ಯಮ ಮಿತ್ರರನ್ನ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಸಾಗರದಲ್ಲಿ ಪುರಾತನ ಕಾಲದಿಂದ ಸ್ಥಾಪನೆ ಆಗಿರ್ತಕ್ಕಂಥ ಯಲ್ಲಮ್ಮ ದೇವಿ ಹಳೆ ಕಟ್ಟಡವನ್ನು ತೆಗೆದು ನಾವು ಹೊಸ ಕಟ್ಟಡವನ್ನು ವಿನ್ಯಾಸವನ್ನು ಮಾಡಿ ಪ್ರತಿಷ್ಠಾ ಸಮಾರಂಭವನ್ನು ಆಚರಿಸ್ತಾ ಇದ್ವಿ ಫೆಬ್ರವರಿ 3 ಮತ್ತು 4, 5ಕ್ಕೆ. ಆ ವಿಚಾರವಾಗಿ ತಮ್ಮ ಜೊತೆ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಂಡು ಸಮಾಜಕ್ಕೆ ಅದನ್ನು ತಿಳಿಗೊಳಿಸಲಿ ಅನ್ನೋ ಕಾರಣಕ್ಕಾಗಿ ಈ ಕರೆಯನ್ನು ನಿಮ್ಗೆ ಕೊಟ್ಟಿದ್ದೀನಿ. ದಯಮಾಡಿ ನಮ್ಮ ಅಧ್ಯಕ್ಷರನ್ನು ಮುಂದುವರಿಸ್ತಾರೆ. ಎಸ್, ನಮ್ಮ ಅಧ್ಯಕ್ಷರು ನಿಮಗೆ ಗೊತ್ತಿದ್ದಂಗೆ SP ರಘುನಾಥ್ ಅಧ್ಯಕ್ಷರು, ಯಲ್ಲಮ್ಮದೇವಿ ಪ್ರತಿಷ್ಠಾನ. ಶಶಿಧರ ಮೂರ್ತಿಯವರು ಉಪಾಧ್ಯಕ್ಷರು, ಯಲ್ಲಮ್ಮದೇವಿ ಪ್ರತಿಷ್ಠಾನ. ನಾನು ಸಹಕಾರ್ಯದರ್ಶಿಯಾಗಿದ್ದೇನೆ. ಇವರು ಜಿಂಗಾಡಿಯವರು ಖಜಾಂಚಿ ಆಗಿದ್ದಾರೆ. ನಮ್ಮ ಇನ್ನೂ 19 ಜನರ ಬಳಗ ಇನ್ನೂ ಬಂದಿಲ್ಲ. ಚಂದ್ರಕಾಂತ್ ಜಿಂಗಾಡೆ ಅವರು. ಸಾಗರ ಪಟ್ಟಣದ ಮಧ್ಯಭಾಗದಲ್ಲಿ ಯಲ್ಲಮ್ಮ ದೇವಸ್ಥಾನದ ಒಂದು ಸಣ್ಣ ಹಾಗೂ ಬಹಳ 100 ವರ್ಷದ ಒಂದು ಕಟ್ಟಡ ಇತ್ತು. ಆ ಕಟ್ಟಡ ನೂತನವಾಗಿ ನಿರ್ಮಿಸಬೇಕು ಅಂತ ಹೇಳಿ ನಮ್ಮ ಆಡಳಿತ ಮಂಡಳಿಯವರು ಒಂದು ನಿಶ್ಚಯವನ್ನು ಮಾಡಿಕೊಂಡು ಪ್ರಾರಂಭ ಮಾಡಬೇಕು ಅಂತ ಮಾಡಿದ್ವಿ. ಈ ಮೊದಲು ನಮಗೆ ಫೆಬ್ರವರಿ 2010ರಲ್ಲಿ ಒಂದು ಟ್ರಸ್ಟಿನ ಮಾಡ್ಕೊಂಡು ರಚನೆ ಮಾಡಿಬಿಟ್ಟು ನಾವು ಈ ಕಾರ್ಯಕ್ಕೆ ತೊಡಗಿದ್ವಿ. 19ರಲ್ಲಿ ಕೋವಿಡ್ ಪ್ರಾರಂಭ ಆದಾಗ 2 ವರ್ಷಗಳ ಕಾಲ ನಮಗೆ ತುಂಬ ಹಿನ್ನಡೆ ಆಯಿತು. ಹಾಗೆಯೇ ದೇವಿಯ ಅನುಗ್ರಹದಿಂದ ನಾವು ಶಿಲಾ ಕಟ್ಟಡವನ್ನು ಕಟ್ಟಬೇಕು ಅಂತ ಹೊರಟಾಗ ಬಹಳಷ್ಟು ಭಕ್ತರು ನಮ್ಮನ್ನು ಸಪೋರ್ಟ್ ಮಾಡಿ ನಾವು 1.5 ಕೋಟಿ ಪ್ರಾಜೆಕ್ಟ್ನಲ್ಲಿ ಈ ದೇವಸ್ಥಾನ ಮುಗಿಸ್ಬೇಕು ಅಂತ ಇದ್ರು. ಸುಮಾರು 2.5 ಕೋಟಿ ಪ್ರಾಜೆಕ್ಟ್ನಲ್ಲಿ ಇಷ್ಟು ಕಾರ್ಯವನ್ನು ಮಾಡಿ ಮುಗಿಸಿ ಇದೇ ಫೆಬ್ರವರಿ 3, 4, 5 ಈ ಪುನರ್ ಪ್ರತಿಷ್ಠಾಪನೆ ಹಾಗೂ ಸಭಾಭವನದ ಉದ್ಘಾಟನೆಯನ್ನ ನಾವು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಈಗ ಎಲ್ಲರ ಅಭಿಪ್ರಾಯ ಹಾಗೂ ಅವರೆಲ್ಲರ ಆಶೀರ್ವಾದದಿಂದ ಈ ಮಹತ್ವದ ಕಾರ್ಯವನ್ನ ಮಾಡಬೇಕು ಅಂತ ನಿಶ್ಚಯಿಸಿ ತಮ್ಮ ಸಂಪೂರ್ಣ ಸಹಕಾರ ಬೇಕು ಅಂತ ಹೇಳಿ ತಮ್ಮಲ್ಲಿ ನಾವು ವಿನಂತಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿ 3ನೇ ತಾರೀಕು ಪ್ರಾತಃ ಕಾಲದ ಪ್ರಾರಂಭವಾಗಿ ಅಷ್ಟಮೂರ್ತಿ ಪೂಜಾ ಇತ್ಯಾದಿಗಳಾಗುತ್ತೆ. 4ನೇ ತಾರೀಕು ಬೆಳಗ್ಗೆ 9 ರಿಂದ 9:30 ಈ ಮುಹೂರ್ತದಲ್ಲಿ ದೇವಿಯ ಪುನರ್ ಪ್ರತಿಷ್ಠಾಪನೆ ಆಗುತ್ತದೆ. ಇದೇ ಮಹತ್ವವಾದ್ದು. ಹಾಗೆಯೇ 5ನೇ ತಾರೀಕು ಹೋಮ ಹವನಗಳಿರ್ತವೆ. ಸಂಜೆ 5ರಿಂದ ವೇದಿಕೆ ಕಾರ್ಯಕ್ರಮ. ಈ ವೇದಿಕೆಯಲ್ಲಿ ಗೋಪಾಲಕೃಷ್ಣ ಬೇಳೂರು ಅವರು ಇದನ್ನ ಉದ್ಘಾಟನೆ ಮಾಡಲಿದ್ದಾರೆ. BY ರಾಘವೇಂದ್ರ ಅವರು ಬರಲಿದ್ದಾರೆ. ಹಾಗೆ ಯತೀಶ್ ಅವರು ಈ ವೇದಿಕೆಯಲ್ಲಿ ಇರ್ತಾರೆ. H ಹಾಲಪ್ಪ ಹರ್ತಾಳ್ ಅವರು ಇರ್ತಾರೆ. S ದೇವರಾಜ್ ಅವರು ನಿವೃತ್ತ ನ್ಯಾಯಮೂರ್ತಿಗಳು ಅವರು ಸಮೇತ ಇರ್ತಾರೆ. ಪ್ರಫುಲ್ಲ ಮಧುಕರ್ ಅವರು ಇರ್ತಾರೆ. TD ಮೇಘರಾಜ್ ಅವರು ಇರ್ತಾರೆ. N ಲಲಿತಮ್ಮ ಇರ್ತಾರೆ. ಕುಸುಮ ಸುಬ್ಬಣ್ಣ ಅವರು ಇರ್ತಾರೆ. V ಮಹೇಶ್, HK ನಾಗಪ್ಪ, KH ನಾಗೇಂದ್ರ ಇವರು ಈ ವೇದಿಕೆಯಲ್ಲಿ ಇರ್ತಾರೆ. ಇದಾದ ನಂತರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ. ಭರತನಾಟ್ಯ, ಗೋಪಾಲ್ ಅವರಿಂದ ಭರತನಾಟ್ಯ ಹಾಗೂ ಈ ಪರಿಣಿತ ಕಲಾ ತಂಡದವರಿಂದ, ಹಾಗೆಯೇ ಅರುಣ್ ಘಾಟಿ ಅವರಿಂದ ವಿಶೇಷವಾದ ಒಂದು ಕಲಾವರ ಟ್ರಸ್ಟ್ ಇವರಿಂದ ಸುಗಮ ಸಂಗೀತ, ಇವಿಷ್ಟು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತವೆ.